ದುಡ್ಡು ಕೊಟ್ಬಿಟ್ಟು ಇಲ್ಲಿ ಭಿಕ್ಷೆ ಬೆಳತಾರ ಆಗ್ಬಿಟ್ಟಿದ್ದೆ ಆಟೋದವ್ರದ್ದು ಕತೆಗಳ. ಕೂಲಾಗಿ ಕೂತಿದೀವಿ ಮೇಡಮ್, ಇವತ್ತು ಭಾನುವಾರ ಅಂತ ಕೂಲಾಗಿ ಕೂಡ್ತಿದೀವಿ. ಇವಾಗ ನಾವ್ ಏನ್ ಹೇಳಿ ಆ ಲೈನ್ ಅಲ್ಲಿ ಕೊಡೋ ಇವ್ರು ಹಾಕಿರೋ ದುಡ್ಡುಗಳಿಗೆ ಎಕ್ಸ್ಟ್ರಾ ಹಾಕಿನೂ ನಾವು ಭಿಕ್ಷೆ ಬೆಳೆದ ತರ ಆಗ್ಬಿಟ್ಟಿದ್ದೆ. ಆತರ ಹಣೆ ಬರ ಆಗ್ಬಿಟ್ಟಿದ್ದೆ ಆಟೋ ಡ್ರೈವರ್ಗಳದ್ದು ಎಲ್ಲಾದ್ರು ಪ್ರತಿಯೊಬ್ರದ್ದು. ಅದೇ ಈಗ ಕಾಂಗ್ರೆಸ್ ಸರ್ಕಾರ ಇಟ್ಬಿಟ್ಟು ಏನಾದ್ರು ಸೆಂಟ್ರಲ್ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಬಿಜೆಪಿ ಅವರೆಲ್ಲ ರೋಡ್ಗಿಳಿಯವರು. ಕಾಂಗ್ರೆಸ್ ಅವ್ರಿಗೆ ಏನು ಅಶೋಕ್ ಇವರು ಎಲ್ಲ ರೋಡ್ಗಿಳ್ಬಿಟ್ಟು ಎಲ್ಲ ಆಟೋದವ್ರ ಮೇಲೆ ಆಟೋದವ್ರ ದೇವ್ರು ಅಂದ್ಬಿಡೋರು ಇಷ್ಟೊತ್ತಿಗೆ ಬಿಜೆಪಿದವರು. ಅದೇ ಈಗ ಸೆಂಟ್ರಲ್ ಬಿಜೆಪಿ ಇರೋದಕ್ಕೆ ಏನಂತೈತೆ, ಸುಮ್ಮನೆ ಇದಾರೆ, ರೋಡ್ಗೆ ಯಾರು ಬಂದಿಲ್ಲ. ಇಷ್ಟು ದಿನ ಆಯ್ತು, ಯಾವನಾದ್ರೂ ಬಿಜೆಪಿ ಅನ್ನು ಬಂದವನ? ಯಾರಾದ್ರೂ ಬಂದವನ ಬಿಜೆಪಿ ಅನ್ನು? ಯಾವನಾದ್ರು ಆಟೋದವನು ಏನ್ ಮಾಡ್ತಾನೆ ಅವ್ನು ದುಡಿತಾನೋ ಇಲ್ವೋ ಅಂತ ಕೇಳೋರ ಬಿಜೆಪಿದವರು? ಯಾರು ಕೇಳಿಲ್ಲ. ಸೆಂಟ್ರಲ್ ಈಗ ಸ್ಟೇಟ್ಗೆ ಹೇಳ್ರೆ ಸ್ಟೇಟ್ ಅವ್ರದ್ದು ಏನು ಪ್ರಾಬ್ಲಮ್ ಐತೆ? ಸ್ಟೇಟ್ ಅವ್ರದ್ದು ಏನು ಬರಲ್ವಲ್ಲ, ಸೆಂಟ್ರಲ್ ಇಂದ ಬರುತ್ತಲ್ಲ ಗ್ಯಾಸು, ಸೆಂಟ್ರಲ್ ಬಗರ್ಸ್ಬೇಕಿದೆಲ್ಲ. ಹೌದು ಮೇಡಮ್, ಮೋದಿ ಅವ್ರಿಗೆ ಹೇಳ್ಬೇಕಂದ್ರೆ ಇಲ್ಲಿ ಪ್ರತಿಯೊಬ್ರು ಡ್ರೈವರ್ಗಳನ್ನು ಹೋಗಿ ಅನೌನ್ಸ್ ಮಾಡಬೇಕು, ಅಲ್ಲಿ ಹೇಳ್ಬೇಕು. ಅವರು ತಗೊಂಡಾರಲ್ಲ, ಇವರು ರಾಮಲಿಂಗ ರೆಡ್ಡಿ ಅವ್ರ ಹತ್ರ ಕೊಟ್ಟವ್ರಲ್ಲ, ಲೆಟ್ರುಗಳು ಕೊಟ್ಟವ್ರಲ್ಲ ನಮ್ಮವರು. ನಮ್ಮ ಜೈ ಕರ್ನಾಟಕ ಇಂದನೂ ಕೊಟ್ಟವ್ರೆ, ನಮ್ಮ ಯೂನಿಯನ್ ಲೀಡರ್ಗಳು ಕೊಟ್ಟವ್ರೆ, ಪ್ರತಿಯೊಬ್ರು ಕೊಟ್ಟವ್ರೆ. ಇದು ಬರ್ತಾ ಬರ್ತಾ ಇನ್ನೂ ಜಾಸ್ತಿನೇ ಆಗ್ತೈತೆ ಲೈನಲ್ಲಿ. ಏನ್ ಮಾಡೋದು? ಪರವಾಗಿಲ್ಲ, 3 ದಿನದಿಂದ ಸಿಗ್ತೈತೆ, ಏನ್ ಸಿಗೋದೇನಿಲ್ಲ, ಸಿಗ್ತೈತೆ 3 ದಿನದಿಂದ ಗ್ಯಾಸ್ ಏನೋ ಸಿಗ್ತೈತೆ. ಏನಂದ್ರೆ ಒಂದೊಂದ್ ಕಡೆ ಏನಾಗೈತೆ ಅಂದ್ರೆ, ಈಗ ರೈಟ್ ಕಡಿಮೆ ಇರೋದ್ ಕಡೆ ಏನ್ ಮಾಡ್ತಾರೆ, ಕ್ಯೂಗಳು ಬಂದು ನಿಂತ್ಕೊಳತ್ತೆ, ಕಸ್ಟಮರ್ಗಳು ಅರ್ಜೆಂಟ್ ಹೋಗೋದಿರತ್ತೆ, ಎಲ್ಲೆಲ್ಲ ಹೋಗೋದಿರತ್ತೆ, ಯಾರ್ಯಾರೋ ಏನೇನೋ ಸಮಸ್ಯೆ ಇರತ್ತೆ, ಒಬ್ಬೊಬ್ರಿಗೂ ಒಂದೊಂದು ಸಮಸ್ಯೆ ಇರುತ್ತೆ ಮೇಡಮ್. ಅದರಲ್ಲಿ ಏನ್ ಮಾಡೋಕ್ಕಾಗತ್ತೆ ಹೇಳಿ? ಹೌದು ಮೇಡಮ್, ಇವ್ರು ಕೇರೆ ಮಾಡಲ್ವಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ, ಬಿಜೆಪಿದವ್ರು ಕೇರೆ ಮಾಡಲ್ವಲ್ಲ. ಬಿಜೆಪಿದವ್ರ ಲೀಡರ್ಗಳು ಇದಾರಲ್ಲ, ಅವ್ರು ಏನ್ ಮಾಡ್ತಾವ್ರೆ? ಇವ್ರು ಹೇಳ್ಬೇಕಲ್ಲ, ಈ ತರ ಸಮಸ್ಯೆ ಆಗೈತಂತ ಇವ್ರು ಹೇಳ್ಬೋದಲ್ಲ. ಇವರು ಪ್ರತಿಯೊಂದರಲ್ಲೂ ಇದ್ ಮಾಡ್ತಾರಲ್ಲ, ಹಿಂದೂ ಮುಸ್ಲಿಮ್ಸ್ ಅಂತ ಇದ್ ಮಾಡ್ಬೋದಲ್ಲ, ಇದೆಲ್ಲ ಪರಿಹಾರ ಮಾಡ್ಬೋದಲ್ಲ. ಇದೇನ್ ಮುಸ್ಲಿಮ್ಸ್ ಅವ್ರೆ ಹಾಕ್ಸ್ತಾವ್ರ? ಕನ್ನಡದವ್ರು ಯಾರು ಗ್ಯಾಸ್ ಹಾಕ್ಸ್ತಾ ಇಲ್ವಾ? ಪ್ರತಿಯೊಬ್ರು ಹಾಕ್ಸ್ತಾವ್ರಲ್ಲ. ಎಲ್ಲರಿಗೂ ಬೇಕು, ಕರ್ನಾಟಕ ಆದ್ಮೇಲೆ ಎಲ್ಲರಿಗೂ ಬೇಕು, ಹಿಂದೂಗೂ ಬೇಕು, ಮುಸ್ಲಿಮ್ಸ್ಗೂ ಬೇಕು, ಸಿಖ್ಗೂ ಬೇಕು, ಎಲ್ಲರಿಗೂ ಬೇಕು. ಎಲ್ಲ ಒಟ್ಟಿಗೆ ಇದ್ರೇನೆ ಅದು ದೇಶ ಅನ್ನೋದು. ಅದು ನೋಡ್ಬಿಟ್ಟು ಇವ್ರು ಬರೋ ಕಿತ್ತಾಡ್ಕೊಂಡು ಏನಾದ್ರು ಒಂದು ಮಾಡ್ಬಿಡ್ಲಿ, ಅದು ಏನು ಓಡ್ ಬಂದ್ಬಿಡ್ತಾರ ಹಂಗೆ ಬಿಜೆಪಿ ರೋಡ್ಗೆ. ಯಾವ್ದು ಇಲ್ಲ ಕಾಂಗ್ರೆಸ್ ಅಲ್ಲಿ ಇವತ್ತವರೆಗೂ ನಾವು ಕೇಳೇ ಇಲ್ಲ, ನಮ್ಮ ತಂದೆ ಲೈಫಲ್ಲೂ ನಾವು ಕೇಳೇ ಇಲ್ಲ ಹಿಂದೂ ಮುಸ್ಲಿಮ್ಸ್ ಅಂತ. ಈ ಬಿಜೆಪಿದಲ್ಲಿ ನಾವು ಕೇಳೋದು. ಇಲ್ಲ ಬಿಡಿ, ಅದ್ ನಮಾಜ್ ಎಂತ ರುಸ್ತುಂ ಬಂದ್ರು ನಮಾಜ್ ಅಲ್ಲಿ ನಿಂತ್ಕೊಂಡ್ರೆ ಅವ್ನು ಯಾರು ಬಂದ್ರು ನಾವು ನಮಾಜಿಂದ ಎದ್ದೋಳಲ್ಲ. ಅವ್ನ ಎಂತ ಮಿನಿಸ್ಟರ್ ಬರ್ಲಿ, ಅವ್ನ ಪ್ರಧಾನ ಮಂತ್ರಿ ಬಂದ್ ಮುಂದೆ ನಿಂತ್ಕೊಂಡ್ರು ನಮಾಜ್ ಅಲ್ಲಿ ನಾವು ಎದ್ದೋಳಲ್ಲ. ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿರ್ಬೇಕಲ್ಲ, ಅವ್ರು ಹೇಳ್ತಾರೆ ನಮಾಜ್ ಅಲ್ಲಿ ಎದ್ದು ನಿಂತ್ಕೊಂತಾರಂತ. ಯಾರು ಬಂದ್ರು ನಿಂತ್ಕೊಳ್ಳಲ್ಲ. ನಮ್ ಪ್ರಾಣ ಹೋಗ್ತೈತೆ ಅಂದ್ರು ನಮಾಜಲ್ಲಿ ನಾವು ಬಿಡಲ್ಲ, ಅದ್ರಲ್ಲಿ ನಾವು ನಮಾಜಲ್ಲಿ ಎದ್ದು ನಿಂತ್ಕೊಂತೀವ. ಅಂತದಲ್ಲಿ ನಮ್ ಪ್ರಾಣ ಆ ಟೈಮಲ್ಲಿ ಆ ಕ್ಷಣದಲ್ಲಿ ಹೋಗ್ತೈತೆ ಅಂದ್ರು ಹೇಳಿಕೆ ಕೊಡ್ಬೋದಾ ಅಂದ್ರೆ, ಅವ್ರಿಗೂ ಪಾಪ ವಯಸ್ಸಾಯ್ತು, ಏನ್ ಮಾಡ್ತೀರಾ, ಆ ವಯಸ್ಸ ಮೇಲೆ ಹೋಗತ್ತೆ. ಜಗಳ ತಂದು ಇಕ್ತಾ ಇಲ್ವಲ್ಲ ಯಾರು, ಅವರು ಜಗಳ ತಗೊಂಬಂದ್ ಇಕ್ತಾ ಇರೋದು ಇವರಲ್ಲ. ಜಗಳ ಅವ್ರೆಲ್ಲಿ ತಗೊಂಬಂದ್ ಇಕ್ತಾರೆ? ಒಂದು ಇದ್ರೆ ಏನೋ ಹೇಳ್ಬೋದು ಮೇಡಮ್, 108 ಐತೆ, ಎಷ್ಟು ಹೇಳೋದು? ಒಂದಿಲ್ವಲ್ಲ, ಗೊತ್ತಾಯ್ತು ಮೇಡಮ್, ಒಂದಿಲ್ವಲ್ಲ ಅದ್ರಲ್ಲಿ ಎಕ್ಸಾಂಪಲ್ ಕೊಡಕ್ಕೆ. ಸುಮಾರು ಐತಲ್ಲ, ಪ್ರತಿ ಒಂದ್ರಲ್ಲೂ ಅವರು ಇದ್ ಮಾಡ್ತಾರೆ. ಈಗ ಆರ್ ಅಶೋಕ್ ಅವರು ಭಾಷಣ ಮಾಡೋದು ನೀವು ಎಲ್ಲಾದ್ರೂ ನೋಡಿ, ಏನೋ ಪ್ರತಿ ಒಂದ್ರಲ್ಲೂ ಚೆಕ್ ಮಾಡಿ ಬೇಕಾರೆ ನೀವು. ಅವ್ರು ಬರೀ ಅದ್ರಲ್ಲೇ ನೀವು ತಂದಿಕ್ಕದವ್ರು, ಪ್ರತಿ ಒಂದ್ರಲ್ಲೂ ಅದರಲ್ಲೇ ತಗೊಂಡ್ ಇಕ್ಕದವ್ರು ಬಿಜೆಪಿದವರು. ಆರ್ ಅಶೋಕ್ ಆಗ್ಲಿ, ಅವ್ನು ಪ್ರತಾಪ್ ಸಿಂಹ ಆಗ್ಲಿ, ಪ್ರತಿಯೊಬ್ರು ಆ ಲೈನ್ ಅಲ್ಲಿ ಬಂದವ್ರು ನೀವು ನೋಡಿ ಬೇಕಾರೆ, ಅಬ್ಸರ್ವ್ ಮಾಡಿ ನೋಡಿ ಬೇಕಾರೆ ನೀವು. ವಿರೋಧ ಪಕ್ಷದವರು ಅವರು ಕೇಳಲೇಬೇಕು ಕ್ವಶನ್, ಅವ್ರ ರೈಟ್ಸ್ ಇದೆ. ಏನಂತ ಕೇಳೋ ಕ್ವಶನ್ಸ್ ಕೇಳಲೇಬೇಕು ಅನ್ನೋದಿದೆ ಮೇಡಮ್. ಪ್ರತಿ ಒಂದ್ರಲ್ಲಿ ಕೇಳೋ ಕ್ವಶನ್ಗಳಲ್ಲಿ ಬೇರೆ ಬೇರೆ ತರ ಕ್ವಶನ್ಗಳು ಕೇಳ್ಬೋದು. ಪ್ರತಿ ಒಂದ್ರಲ್ಲಿ ಇದೇ ಬಳಸ್ಕೊಂತಾರಲ್ಲ ಜಾಸ್ತಿ ಇವರು. ನಮ್ ಬಳಸ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಇಲ್ಲ, ಅವ್ರಿಗೆ ಊಟನೇ ಸೇರಲ್ವಲ್ಲ. ಅವ್ರಿಗೆ ಬಿಜೆಪಿದವ್ರಿಗೆ ಊಟನೇ ಸೇರಲ್ಲ. ನಮ್ ಕೇಳ್ಕೊಂಡಿಲ್ಲ ಅಂದ್ರೆ ಊಟನೇ ಅವ್ರಿಗೆ ಒಳಗಡೆ ಹೋಗಲ್ಲ. ಒಂದ್ ದಿನಕ್ಕೆ ಕಡಿಮೆ ಅಂದ್ರೂ ಒಂದ್ 50 ಸರಿ ನಮ್ ನೆನ್ಸ್ಕೊಬೇಕು ಅವರು ಬಿಜೆಪಿದವರು. ಹೌದು ಮೇಡಮ್, ಓಪನ್ ಆಗಿ ಹೇಳ್ತಾ ಇದೀನಲ್ಲ ನಾನು ನಿಮ್ಗೆ. ಬಿಜೆಪಿ ಅವ್ರು ನಮ್ ನೆನ್ಸ್ಕೊಂಡಿಲ್ಲ ಅಂದ್ರೆ ಊಟನೇ ಸೇರಲ್ಲ ಅವ್ರಿಗೆ. ಕಾಂಗ್ರೆಸ್ ಮೇಡಮ್ ಸರ್ಕಾರ ಯಾವ್ದು ಬಂದ್ರು ಅಷ್ಟೇ ಕೆಲಸ ಒಳ್ಳೇದ್ ಮಾಡ್ಬೇಕು, ಹಿಂದೂ ಮುಸ್ಲಿಮ್ಸ್ ಇರಬಾರ್ದು, ಅಣ್ಣ ತಮ್ಮ ತರ ಇರಬೇಕು. ಯಾವ್ದಾರು ಇಲ್ಲಿ ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗಲಿ, JDS ಅಲ್ಲಿ ನಮ್ ಸರ್ಕಾರ ಅಂದ್ರೆ ಏನಿಲ್ಲ. ಏನೋ ನಾವು ದುಡಿಯೋದು ತಪ್ಪಲ್ಲ. ಈಗ ನಾವು ಸರ್ಕಾರ ಕಾಂಗ್ರೆಸ್ ಬಂದೈತೆ ಅಂತ ನಾವೇನು ದುಡ್ದಂಗೆ ಅದೇನು ಮನೆಗೆ ಬರಲ್ಲ ದುಡ್ಡುಗಳು. ಏನೋ ಪ್ರತಿ ಯಾವ ಸರ್ಕಾರ ಇದ್ರು ದುಡಿತೀವಿ. ಕಾಂಗ್ರೆಸ್ ಇದ್ರು ದುಡಿತೀವಿ, JDS ಇದ್ರು ದುಡಿತೀವಿ, ಬಿಜೆಪಿ ಇದ್ರು ದುಡಿತೀವಿ.
ಅದರಲ್ಲಿ ಏನು ಇದಿಲ್ಲ. ಏನಂದ್ರೆ ಈ ಸಮಸ್ಯೆ ಆಗತ್ತಲ್ಲ, ಈಗ ಮೊಬೈಲ್ಗಳಲ್ಲಿ ನೋಡಿ ನೀವು ಲೈಫ್ ನ್ಯೂಸ್ ನೋಡಿ, ಪ್ರತಿ ಒಂದರಲ್ಲೂ ಎಲ್ಲಿ ನೋಡಿ ಬರೇ ಅದೇ. ಮೊಬೈಲ್ ಆನ್ ಮಾಡ್ರೆ ಸಾಕು, ಬರ್ರೇ ಅದೇ. ಬಿಜೆಪಿ ಹಾ ಹೇಳಿಕೆಗಳು. ಹೇಳಿಕೆಗಳು ಪ್ರತಿ ಒಂದರಲ್ಲೂ ನೋಡಿ, ಯಾವ್ದಾದ್ರು ನ್ಯೂಸಲ್ಲಿ ನೋಡಿ, ಅವರು ಒಂದು ನ್ಯೂಸ್ ಕೊಡೋದ್ರಲ್ಲಿ ಒಂದು ನೆನ್ಸ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಇಲ್ಲ. BJP ದವ್ರಿಗೆ ನೆಮ್ಮದಿನೇ ಇಲ್ಲ. ಹಿಂದೂ ಮುಸ್ಲಿಮ್ಗೆ ಜಗಳ ತಂದಿರ್ತಾರೆ. ಬರೀ ತಂದಿಕ್ಕೋದೆ ಅಷ್ಟೇ ಅವ್ರ ಕೆಲಸ.